ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮಸ್ಥರು ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರು 108 ಅಡಿ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸಿದ್ದರು. ಇದನ್ನು ಪೊಲೀಸರು ತೆರವುಗೊಳಿಸಿರುವ ಕಾರಣ ರಾಜ್ಯದಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಹಣಾಹಣಿ ಶುರುವಾಗಿ ಮಾತಿಗೆ ಮಾತು, ಏಟಿಗೆ ತಿರುಗೇಟು ಮುಂದುವರೆದು ಬಿಜೆಪಿ, ಜೆಡಿಎಸ್ ಹಾಗೂ ಅನೇಕ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿತ್ತು. ಇದರ ಮಧ್ಯೆ ಶಾಸಕ ರವಿ ಗಾಣಿಗ ಅವರು ಜೆಡಿಎಸ್, ಬಿಜೆಪಿ ಮುಖಂಡರುಗಳಿಗೆ ಸವಾಲು ಹಾಕಿದ್ದಾರೆ. ಅದೇನೆಂದರೆ ಕೆರಗೋಡಿನಲ್ಲಿ ಅಂದರೆ ಭಾರತದ ನೆಲದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ದು ತಪ್ಪ, ಉತ್ತರ ಕೊಡಿ ಎಂದು ಹೇಳಿದ್ದಾರೆ. ಇನ್ನು ನಾವು 1 ಲಕ್ಷ ಭಾರತದ ಬಾವುಟವನ್ನು ಮಂಡ್ಯದ ಮನೆಗಳ ಮೇಲೆ ಹಾರಿಸ್ತೀವಿ, ತಿರಂಗ ಯಾತ್ರೆ ಮಾಡ್ತೀವಿ, ಯಾರಿಗೆ ತಾಕತ್ತಿದೆ ತಡೀಲಿ ನೋಡೋಣ, ನಮ್ದು ಶಾಂತಿಯುತ ನಡಿಗೆ, ಕಲ್ಲು ಹೊಡೆಯೋ ನಡಿಗೆ ಅಲ್ಲ ಎಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರವಾಗಿ ರಾಜಕೀಯ ಗದ್ದಲ ಮುಂದುವರೆದಿದ್ದು ಯಾವಾಗ ಕೊನೆಗೊಳ್ಳುತ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಂಡ್ಯದ ಕೆರಗೋಡಿನಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ್ದು ತಪ್ಪ, ಉತ್ತರ ಕೊಡಿ. ಬಿಜೆಪಿ, ಸಂಘ ಪರಿವಾರ, ಬಜರಂಗ ದಳ ಹಾಗೂ ಜೆಡಿಎಸ್ನ ಮುಖಂಡರೇ ಉತ್ತರ ಕೊಡಿ. ಭಾರತದ ಬಾವುಟ ಭಾರತ ನೆಲದಲ್ಲಿ ಹಾರಿದ್ದು ತಪ್ಪ.